அணையாத சுடராக சபரிமலை ஜோதி அற்புதம் அதிசயம் தை முதல் தேதி அவதாரம் எட்டாக அருள் புரியும்
இருபுறத்து தேவி பூரணமம் பௌர்ணமி போல் பொலிகின்ற சுவாமி பூரணையும் புஷ்கலையும் இருபுறத்து தேவி பூரணமம் பௌர்ணமி போல் பொலிகின்ற சுவாமி சரணம் 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 பால் பருகி பால் கிண்ணம் கொண்டு மகிழ்கின்ற சாஸ்தாவால் மக பேரு உண்டு பகவதியின் பால் பருகி பால் கிண்ணம் கொண்டு மகிழ்கின்ற சாஸ்தாவால் மக பேரு உண்டு சூலமும் பாசமும் நாற்கரம் தாங்கி காலனை அழிப்பானே கரிகமலை மூர்த்தி ಸಾವಧಾನ ಸಾವಧಾನ ಸಾವಧಾನ. ಈಗ ಸಿಂಹಾಸನಕ್ಕೆ ಎಲ್ಲ ರಾಜ ಸನ್ಮಾನಗಳು ಪರಿಪೂರ್ಣವಾಗಿ ದೊರೆಯುತ್ತಾ ಇದೆ. ಎಲ್ಲ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಃ ಹೇ ಬ್ರಹ್ಮಲೋಕೆ ಪರಾಂತಕಾಲೇ ಪರಾಮೃತ ಪರಿಮುಚ್ಯಂತೆ ಸರ್ವೇ ದಕ್ರಮೆ ಪಾಪಂ ಪರಮೇಶ್ವರೋತಂ ಯತ್ಪುಂಡರೀಕಂ ಪರಮದ್ಯ ಸದ್ಗಸ್ತಂ ತತ್ರಾಪಿ ಅಗ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಯೋ ವೇದಾದೋಸ್ವರಃ ಪ್ರೋಕ್ತೋ ವೇದಾಂತೇನ ಪ್ರತಿಷ್ಠಿತಃ ತಸ್ಯ ಪ್ರಕೃತಿರೇಧಸ್ಯ ಯಃ ಪರಸ್ಸ ಮಹೇಶ್ವರಃ ಮುಹೂರ್ತೋಸ್ತ್ಯ ಗೃಹ್ಣಂತೋ ಶ್ರೀಧಾರಣ ಮಹಾಕಸ್ತು ಮುಹೂರ್ತ ಅಸ್ತೋ. ಎಲ್ಲ ಕೂತ್ಕೊಳ್ಳಿ. ಅಡ್ಡ ಬರ್ತೀರ ಸೈಡ್ ಹಲೋ ಅವ್ರು ಒಂಚೂರು ಸೈಡ್ ಸ್ವಲ್ಪ ಕ್ಲಾಸ್ ನಿಂತ್ಕೊಳ್ಳಿ ಹಾಗೆ. ತೊಗೊಳ್ಳೋದೇ ಒಳ್ಳೆಯದು ಅಲ್ಲ ತಗೊಳ್ಳಿ ಇನ್ನೊಂದು ಆಗಲ್ಲ
ಗೊತ್ತಿತ್ತು ಸುಮ್ಮನೆ ಹಿಂಗೆ ಹಂಗೆ ಹಿಂಗೆ ಆಗ್ತದೆ ಸ್ವಾಮೀಜಿಯವರ ವರ್ಧಂತ್ಯೋತ್ಸವಕ್ಕೆ ಕಿರೀಟಪ್ರಾಯವಾದಂತೆ ಅವಧೂತರಾದ ಶ್ರೀ ಶ್ರೀ ವಿನಯ್ ಗುರೂಜಿಯವರು ಆಗಮಿಸಿದ್ದಾರೆ. ಗುರುಗಳಿಗೆ ಗೌರವ ಸಲ್ಲಿಸಿದ್ದಾರೆ. ನಾನು ಪರಮ ಪೂಜ್ಯರಲ್ಲಿ ದೀಪ ಪ್ರಜ್ವಲಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಧಾರ್ಮಿಕ ಸ್ತುತಿಯ ಆರಂಭವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಬೆಜ್ಜವಳ್ಳಿ ಪುರವಾಸಂ ಶಾಸ್ತಾರಂ ಪ್ರಣಮಾಮಿ. ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ನಮಗೆ ವರ್ಷದಲ್ಲಿ ಒಂದು ದಿವಸ ಪೀಠದಲ್ಲಿ ಕೂತು ಪೇಟ ಹಾಕ್ಕೊಳ್ಳೋಕ್ಕೊಂದು ಅವಕಾಶ. ಈ ವರ್ಧಂತಿಗೆ ಮಾತ್ರ ಈ ಅಲಂಕಾರ ಮಾಡ್ಕೊಂಡು ಕೂತ್ಕೊಳ್ಳೋದು ಬಿಟ್ಟರೆ ಮತ್ತೆ 364 ದಿವಸ ಸ್ವಾಮಿಗಳ ಹತ್ರ ಏನಿಲ್ಲ. ಹಿಡಿದ್ರೆ ರಟ್ಟೆ, ಎಳೆದ್ರೆ ಬಟ್ಟೆ, ಇಷ್ಟೇ ಇತ್ತು. ಇವತ್ತು ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದಲ್ಲಿ ಪಟ್ಟಾಭಿಷೇಕ ಆಗಿ 13 ವರ್ಷ ಮುಗಿದು 14ನೇ ವರ್ಷಕ್ಕೆ ಕಾಲಿಟ್ಟಿದೆ. 2012ರಲ್ಲಿ ಇದೇ ವೇದಿಕೆಯಲ್ಲಿ ನಮ್ಮ ಇವತ್ತಿನ ತೀರ್ಥಹಳ್ಳಿ ಶಾಸಕರಾದಂಥ ಆರ್ಗ ಜ್ಞಾನೇಂದ್ರ ಅವರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಹಾಗೆ ಶಂಕರಮೂರ್ತಿಯವರು ಸಹ ಅವತ್ತಿನ ದಿವಸ ಇದ್ದು ಪಟ್ಟಾಭಿಷೇಕವನ್ನು ಮಾಡಿಸಿದಂಥವರು. ಹಾಗೆ ರೋಜ ಷಣ್ಮುಗಂ ಸ್ವಾಮಿಯವರು ಅವಾಗ ಬಹಳಷ್ಟು ಮುತುವರ್ಜಿ ವಹಿಸಿಕೊಂಡು ಆ ಕಾರ್ಯಕ್ರಮ ಮಾಡಿದರು. ಇವತ್ತು ಆ ಪಟ್ಟ ಆಗಿದ್ದಕ್ಕೋಸ್ಕರ ಈ ಪಟ್ಟಕ್ಕೆ ಕೊಡ್ತಕ್ಕಂಥ ಗೌರವವನ್ನು ಇವತ್ತು ಸಲ್ಲಿಸ್ತಕ್ಕಂಥದ್ದು. ಸಾಮಾನ್ಯವಾಗಿ ಸ್ವಾಮಿಗಳು ಲಾಸ್ಟಿಗೆ ಆಶೀರ್ವಚನ ಮಾಡೋದು. ಆಶೀರ್ವಚನ ಮಾಡಲಿಕ್ಕೆ ಇವತ್ತು ಗುರುಗಳಾಗಿ ವಿನಯ್ ಗುರೂಜಿಯವರು ಇವತ್ತು ಬಂದಿದ್ದಾರೆ ನಿಮಗೆಲ್ಲರಿಗೂ ಆಶೀರ್ವಚನ ಮಾಡಲಿಕ್ಕೋಸ್ಕರ. ಬಹಳಷ್ಟು ಜನರನ್ನು, ಭಕ್ತರನ್ನು ಎಳೆಯ ವಯಸ್ಸಿನಲ್ಲಿ ಅವರ ವರ್ಚಸ್ಸು, ತೇಜಸ್ಸಿನಿಂದ ಕರ್ನಾಟಕದ ಗಮನವನ್ನು ಸೆಳೆದು ಅವರು ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಕರ್ನಾಟಕದಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿದ್ದಂಥವ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ಸರಳತೆಯನ್ನು ತೋರಿಸ್ಕೊಟ್ಟಂತಹ ಒಬ್ಬ ಅಧ್ಯಾತ್ಮ ವ್ಯಕ್ತಿ. ಇವತ್ತಿನ ದಿವಸ ಸ್ವಲ್ಪ ಹೆಸರು ಬಂದರೆ ಅವ್ರನ್ನ ಸುಧಾರಿಸೋದು ಬಹಳ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಯಾವುದೇ ಥರನಾದಂಥ ಟೀಕೆ ಟಿಪ್ಪಣಿಗಳಾಗಿರಲಿ, ಹೊಗಳಿಕೆನಾದರೂ ಇರಲಿ ಅಥವಾ ಪೂಜನೀಯತೆ ಇರಲಿ, ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡ್ತಕ್ಕಂಥದ್ದು. ಕೃಷ್ಣ ಹೇಳಿದಂಥ ಮಾತು ಏನು, ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನ ಅಪಮಾನ ಯೋಹೋ. ಮಾನ ಅಪಮಾನ ಎರಡೂ ನನ್ನ ಪಾದಕ್ಕೆ ಹಾಕ್ತಾ ಹೋದರೆ ನಾನು ನಿನ್ನ ಕೈ ಹಿಡಿತಾ ಹೋಗ್ತೀನಿ ಅಂತ ಕೃಷ್ಣ ಹೇಳಿದ. ಹಾಗೆ ಅವಧೂತರಾದಂಥ ವಿನಯ್ ಗುರೂಜಿಯವರು ಎರಡನ್ನೂ ಸಹ ಭಗವಂತನ ಪಾದಕ್ಕೆ ಅರ್ಪಣೆಯನ್ನು ಮಾಡಿ ತನ್ನ ಕಾಯಕವನ್ನು ಮಾಡ್ತಾ ಜನರನ್ನು, ಭಕ್ತರನ್ನು ಪ್ರೀತಿಸಿಕೊಂಡು, ಹಾಗೆ ನಮಗೂ ಸಹ ಪ್ರೀತಿ ಪಾತ್ರರಾಗಿದ್ದಾರೆ. ಅವರಿಗೆ ಹೇಳಿದರು, ಬೇರೆಯ ಆಮಂತ್ರಣದ
ರಿವಾಜು ಬೇರೆ ಕಡೆ ಇರ್ಬೋದು, ಆದರೆ ಈ ಸನ್ನಿಧಾನಕ್ಕೆ ಅವರು ಯಾವುದೇ ರೀತಿಯಾದಂಥ ರಿವಾಜುಗಳನ್ನು ತೋರಿಸದೆ ಗುರುಗಳು ಕರೆದಿದ್ದಾರೆ. ಇಡೀ ದಿನ ಇರಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ನಾವು ಜೊತೆಗೆ ಇಡೀ ದಿನ ಇರ್ತೀವಿ ಅಂತ ಹೇಳಿ ಅವರು ಬಂದಿದ್ದಾರೆ. ನಮ್ಮೊಳಗೆ ಒಂದಾಗಿ ಸ್ವಾಮಿಯ ಮುಂದೆ ಒಬ್ಬ ಸಾಮಾನ್ಯ ಭಕ್ತ ಅನ್ನುವಂಥ ರೀತಿಯಲ್ಲಿ ಮೆರವಣಿಗೆಯಲ್ಲೂ ಸಹ ಭಾಗವಹಿಸಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಮತ್ತು ಉಳಿದವರದ್ದೆಲ್ಲರಿಗೂ ಸಹ ಈ ಸನ್ನಿಧಾನಕ್ಕೆ ಬಹಳ ಹತ್ತಿರದವರು. ಜ್ಞಾನೇಂದ್ರ ಅವ್ರನ್ನ ನಾವು ಏನು ಹೇಳಬೇಕಾಗಿಲ್ಲ. ಸುಮಾರು ಸನ್ನಿಧಾನ ಆದಾಗಿನ ಕಾಲದಿಂದಲೂ ಸಹ ಈ ಸ್ವಾಮಿಯ ಸೇವೆಯನ್ನು ಮಾಡ್ಕೊಂಡು ಬಂದಂಥ ವ್ಯಕ್ತಿ, ಈ ಕುಟುಂಬದ ಒಬ್ಬ ಪ್ರಜೆಯೂ ಕೂಡ. ಹಾಗೆ DS ಶಂಕರಮೂರ್ತಿಯವರಿಗೂ ಈ ಪೀಠದ ಗುರುಸ್ವಾಮಿಗಳಿಗೂ ಬಹಳ ಒಡನಾಟ ಇದ್ದಂಥದ್ದು. ಇಲ್ಲ, ಪೂಜ್ಯ ಸೋಮೇಶ್ವರ ಕೃಷ್ಣಯ್ಯ ಗುರುಸ್ವಾಮಿಗಳಿಗೂ ಶಂಕರಮೂರ್ತಿಯವರು ಬಹಳ ಹತ್ತಿರದ ಒಂದು ಒಡನಾಟದವರು. ಆದರೆ ಈಗಿನ ಜನ್ರೇಷನ್ಗೆ ಅವರ ಮಗ ನಮ್ಮ ಜೊತೆಯಲ್ಲಿ ಅದೇ ರೀತಿಯಾದಂಥ ಒಂದು ಸರಳತೆ ಮತ್ತು ಆ ಪ್ರೀತಿ ಬಾಂಧವ್ಯವನ್ನು ಇಟ್ಕೊಳ್ಳಿರೋದ್ರ ಜೊತೆಯಲ್ಲಿ MLC ಆದ ಮೇಲೆ ನಾನೊಂದು ಮಾತನ್ನು ನಿಮಗೆ ಹೇಳಲೇಬೇಕಾದ್ದು, ಈ ಕ್ಷೇತ್ರ ಏನಾದರೂ ಡೆವಲಪ್ಮೆಂಟ್ ಆಗಬೇಕು, ನನಗೆ ತುಂಬ ಕೆಲಸ ಇದೆ. ಇಲ್ಲಿವರೆಗೆ ಸರ್ಕಾರದಿಂದ 1 ರೂಪಾಯಿಯನ್ನು ಪಡೆದೇ ಇರತಕ್ಕಂಥ ಸನ್ನಿಧಾನ ಇದೆ. 1 ರೂಪಾಯಿನೂ ಪಡೆದಿಲ್ಲ ಸರ್ಕಾರದಿಂದ. ಅಂಥ ಸಂದರ್ಭದಲ್ಲಿ ಸುಮಾರಷ್ಟು ಡೆವಲಪ್ಮೆಂಟ್ಸ್ ಆಗಬೇಕು ಅಂತ ಅವ್ರ ಹತ್ರ ಹೀಗೆ ಮಾತಾಡ್ತಿದ್ದಾಗ, ಸ್ವಾಮಿ ನಮ್ಮ MLC ಆದ ತಕ್ಷಣ ಮೊದಲಿಗೆ ಈ ಸನ್ನಿಧಾನಕ್ಕೆ ಏನಾದರೂ ಒಂದು ಮಾಡಿಸ್ತೀನಿ ಅಂಥೇಳಿ 5 ಲಕ್ಷ ರೂಪಾಯಿಯನ್ನು ಈಗಾಗಲೇ ಅವರು ಬರೆದು ಇವತ್ತು ಬಂದು ಕೊಟ್ಟಿದ್ದಾರೆ. ಅದು ಆ ಸ್ವಾಮಿಗೆ ಸಲ್ಲಿಸಿರ್ತಕ್ಕಂಥ ಮೊದಲನೆಯ ಹಣ ಅನ್ನೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಆಮೇಲೆ ಇನ್ನೊಬ್ಬರು ಕಳೆದ ವರ್ಷ ಕನಕಾಭಿಷೇಕ ಪೂಜೆಯನ್ನು ಮಾಡಿಸಿ ನಮ್ಮ ವೃತ್ತಿಯಲ್ಲಿ ಒಂದೇ ವೃತ್ತಿಯವರಾದಂಥವ್ರು, ನಮ್ಮ ಪೂರ್ವಾಶ್ರಮದಲ್ಲಿ ನಾವು ಸಹ ವೈದ್ಯರು, ಅವರು ಈಗ ಶಿವಮೊಗ್ಗದಲ್ಲಿ ವೈದ್ಯಕೀಯದ ಕ್ರಾಂತಿ ಮಾಡಿದಂಥವ್ರು ಧನಂಜಯ ಸರ್ಜೆ. ಅದರೊಳಗೆ ಬಹಳ ರೀತಿಯಂಥ ಯೋಜನೆಗಳನ್ನು ಹಾಕ್ಕೊಂಡು ವೈದ್ಯಕೀಯವಾಗಿ ಏನೇನು ಸೇವೆ ಮಾಡ್ಬೋದು, ಒಬ್ಬ ವ್ಯಕ್ತಿ ಡಾಕ್ಟರ್ ಆದಂಥವ್ರು ಮಾಡ್ಬೋದಾದಂಥದ್ದನ್ನು ಮಾಡಿ ಬಹುಶಃ ಅವರ ಸೇವೆಯಿಂದಲೇ ಗುರುತಿಸ್ಕೊಂಡು ಇವತ್ತು MLC ತನಕ ಬಂದಿರೋದು ಧನಂಜಯ ಸರ್ಜೆ ಅಂತ ಹೇಳ್ಕೊಳ್ಳೋಕ್ಕೆ ಬಹಳ ಖುಷಿಯಾಗುತ್ತೆ. ಒಂದು ಪ್ರಾರ್ಥನೆಯನ್ನು ಅವತ್ತು ಸಹ ಮಾಡಿದ್ರು. ಕಳೆದ ವರ್ಷ ಆ ಭಗವಂತ ಒಂದು ಸ್ಥಾನವನ್ನು ಕರುಣಿಸ್ತಾನೆ ಅಂತ ನಾವು ಹೇಳಿದ್ವಿ. 18 ವರ್ಷ ಈ ಕನಕಾಭಿಷೇಕವನ್ನು ಮಾಡ್ತಾ ಬರಬೇಕು ಅಂತೇಳಿ ಹೇಳಿ ಆ ಕನಕಾಭಿಷೇಕವನ್ನು ಇವತ್ತಿಗೂ ಸದಾನಂದ ಗೌಡರು ಮಾಡ್ತಾ ಇದ್ದಾರೆ. ಮುಂಚೆ ಶಂಕರಮೂರ್ತಿಯವರು ಸಹ ಮಾಡಿದ್ರು ಅದನ್ನು. ಆಮೇಲೆ ಇವತ್ತು ಬೇರೆ ಬೇರೆ ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಮಾಡ್ತಾರೆ. ಆದರೆ 18 ಮಂದಿಗೆ ಅದು ಕನಕಾಭಿಷೇಕವನ್ನು ಕೊಡ್ತಕ್ಕಂಥ ರಿವಾಜು. ಆ ಕನಕಾಭಿಷೇಕದಲ್ಲಿ ಅನ್ನದಾನ ನಡೀತು, ಅದು ವಿಶೇಷ. ಇಲ್ಲಿ ಮುಂದ್ಗಡೆ ಕುಳಿತಿರ್ತಕ್ಕಂಥ ಬಹುತೇಕರು ಕನಕಾಭಿಷೇಕದ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ. ಶಬರಿಮಲೆಯಲ್ಲೂ ಇವತ್ತು ಕನಕಾಭಿಷೇಕ ನಡೆಯುತ್ತೆ. ಅದು ಕೇವಲ ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿ, ಬೇರೆ ಯಾರಿಗೂ ಸಿಕ್ಕೋದಿಲ್ಲ ಹೊರಗಡೆ ಅವರಿಗೆ. ಆದರೆ ಇಲ್ಲಿ ಕನ್ನಡಿಗರಿಗೆ, ನಮ್ಮ ಸುತ್ತಮುತ್ತ ಇದ್ದವರಿಗೆಲ್ಲರಿಗೂ ಸಿಗುತ್ತೆ. ಅದರೊಳಗೂ ಧನಂಜಯ ಸರ್ಜಿಯವರು ಮಾಡ್ಕೊಳ್ತಾ 2ನೇ ಮೆಟ್ಟಿಲಿನ ಪೂಜೆ ಇವತ್ತು ಮಾಡಿದ್ದಾರೆ. ಇನ್ನು 16 ಮೆಟ್ಟಿಲಿನ ಪೂಜೆ ಮಾಡ್ತಾ ಹಾಗೆ ಭಗವಂತ ಅವ್ರನ್ನ ಕೈ ಹಿಡಿದು ಮುಂದುವರಿಸಲಿ. ಸನ್ನಿಧಾನ ಜೊತೆಯಲ್ಲಿ ಅವರು ಇರಬೇಕು. ಅರುಣವ್ರು ತೋರಿಸ್ಕೊಟ್ಟಿದ್ದಂಥದ್ದನ್ನು ನೆಕ್ಸ್ಟು ಸೀರಿಯಲ್ಲಿಗೆ ಅವ್ರು ಇರಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಯಾಕೆಂತಂದ್ರೆ ಸನ್ನಿಧಾನಕ್ಕೆ ಹತ್ತಿರದವರೇ ಆದ್ದರಿಂದ, ಶಿವಮೊಗ್ಗದವರೇ, ವ್ಯಾಪ್ತಿ ಮಾತ್ರ ದೊಡ್ಡದಾಗಿದೆ ಅವರಿಗೆ. ಬಹುಶಃ ಆ ಅಂಥದ್ರಲ್ಲಿ ದೊಡ್ಡದಿದೆ. ಅಂಥದ್ರಲ್ಲಿ ಅವ್ರನ್ನ ಕೇಳಬೇಕಾದ್ದು ನಾವು ಗುರುಗಳಾಗಿ ನೀವೆಲ್ಲರ ಪರವಾಗಿ ಕೇಳ್ತಾ, ಮತ್ತು ನಮ್ಮ ಜೊತೆಗೆ ಅದೇ ಬಾಂಧವ್ಯ ಇರಲಿ ಅಂತೇಳಿ ಬೇಡಿ ಅದೇ ರೀತಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ಒಬ್ಬ ಅಪರೂಪದ ವ್ಯಕ್ತಿ ನಮ್ಮ ಶಿವಮೊಗ್ಗದ. ಧರ್ಮ, ಜಾತಿ ಮತ್ತೊಂದು ಬಹಳ ಮೀರಿರ್ತಕ್ಕಂಥ ಹಿಂದುತ್ವದ ಬಗ್ಗೆ ಬಹಳಷ್ಟು ನಾನು ಮಾತಾಡ್ತೀನಿ. ಯಾಕೆ ಮಾತಾಡ್ತೀನಿ ಅಂತಂದರೆ, ಹಿಂದೂಗಳು ಸರಿಯಾಗಬೇಕಾದ ಬಹಳ ಇದೆ. ಬೇರೆ ಧರ್ಮವನ್ನು ದೂಷಣೆ ಮಾಡೋದು ಹಿಂದುತ್ವದ ಭಾಷಣ ಆಗಲ್ಲ. ನಮ್ಮ ಧರ್ಮೀಯರನ್ನ ಸರಿ ಮಾಡೋದು ಹಿಂದುತ್ವದ ಭಾಷಣ ಆಗಿರಬೇಕು. ನಮ್ಮವ್ರನ್ನ ಮೊದಲು ನಾವು ಸರಿ ಮಾಡಬೇಕಾಗಿತ್ತು. ಅದೇ ರೀತಿಯಲ್ಲಿ ಬೇರೆಯವ್ರನ್ನು ಪ್ರೀತಿಸಿಕೊಂಡು ನಾವು ಇದ್ದಾಗ
ಅದರೊಳಗೆ ಬಹಳಷ್ಟು ಜನ ಪ್ರೀತಿಗೆ ಸ್ಪಂದಿಸಿ ನಮ್ಮ ಜೊತೆಗೆ ಇರೋರು ಬಹಳ ಜನ ಇದ್ದಾರೆ ಅನ್ನೋದು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಶಿವಮೊಗ್ಗದಲ್ಲಿ ಇರ್ತಕ್ಕಂಥದ್ದು ನಮ್ಮ ಅಬ್ದುಲ್ ಮುಜೀಬ್ ಅವರು ಹೆಸರು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇವತ್ತೇನಿದು ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಅಬ್ದುಲ್ ಮುಜೀಬ್ ಅವರು ಸ್ಟೇಜಲ್ಲಿ ಕೂತಿದ್ದಾರೆ ಅಂತ. ಇವರು ಕೂತಿರೋದಿರಲಿ, ಇವರ ಅಜ್ಜ ಈ ಸನ್ನಿಧಾನ ಆಗಬೇಕಾದ್ರೆ 40 ವರ್ಷದ ಹಿಂದೆ ಈ ಸನ್ನಿಧಾನಕ್ಕೂ ಡೊನೇಷನ್ ಕೊಟ್ಟವರು ಅಬ್ದುಲ್ ಸಾಹಿಲ್ ಅವರು. ಅದಾದ ಮೇಲೆ ಇವತ್ತು ಮೊಮ್ಮಗನೂ ಸಹ ಈ ಸನ್ನಿಧಾನಕ್ಕೆ ಬಂದು ಕೂತಾರೆ. ನೋಡಿ ಈ ಕ್ಷೇತ್ರಕ್ಕೆ ಎಷ್ಟು ವಯಸ್ಸಾಗಿದೆ ಅನ್ನೋದು ನೀವೆಲ್ಲ ಗುರುತಿಸ್ಕೊಳ್ಬೋದು. ಹಾಗೆಯೇ ಈ ಪೀಠ ಆದ ಮೇಲಿಂದ ವರ್ಷದಲ್ಲಿ 4 ಮಂದಿಯನ್ನು ಸಮಾಜದಲ್ಲಿ ಗುರುತಿಸಿ ಅವರಿಗೆ ಈ ಪೀಠದಿಂದ ಪ್ರಶಸ್ತಿಯನ್ನು ಕೊಡ್ತೀವಿ, ಹರಿಹರ ಪೀಠ ಪ್ರಶಸ್ತಿಯನ್ನು. ಆ ಹರಿಹರ ಪೀಠ ಪ್ರಶಸ್ತಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ಗುರುಸ್ವಾಮಿಗಳಿಗೆ ಪ್ರತಿ ವರ್ಷ ಒಬ್ಬರಿಗೆ ಆ ಪ್ರಶಸ್ತಿಯನ್ನು ಕೊಡ್ತೀವಿ. ಈ ವರ್ಷ ರೋಜಾ ಷಣ್ಮುಗಂ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಸಂತೋಷದ ಜೊತೆಯಲ್ಲಿ ಒಂದು ಬೇಸರವು ಏನಂತಂದರೆ, ಈ ಪ್ರಶಸ್ತಿಯನ್ನು ಯಾವಾಗಲೂ ಕೊಡಬೇಕಾದ್ರೂ ಅವರು ಸ್ವೀಕರಿಸ್ಲಿಕ್ಕೆ ಅವಾಗ ತಯಾರಿರಲಿಲ್ಲ. ನನಗೆ ಬೇಕಾಗಿಲ್ಲ, ಯಾಕೆಂತಂದ್ರೆ ನಾನೇ ಈ ಸನ್ನಿಧಾನದಲ್ಲಿ ಸೇವಕ ಅಷ್ಟೇನೆ, ಅಯ್ಯಪ್ಪನ ಮುಂದೆ ನಾನು ಏನೂ ಅಲ್ಲ, ನಾನು ಯಾವಾಗಲೂ ಸೇವಕನಾಗಿರ್ತೀನಿ, ಕೊಡಬೇಡಿ ಬೇರೆಯವ್ರಿಗೆ ಕೊಡಿ ಅಂತ ಕೊಡಿಸ್ತಾ ಇದ್ರು. ಇವತ್ತು ಆ ಮಾತು ಹೇಳಲಿಕ್ಕೆ ಅವರು ನಮ್ಮ ಜೊತೆಗೆ ಇಲ್ಲದೇ ಇದ್ದರೂ ಅವರ ಸೇವೆ, ಅವರ ಶ್ರಮ, ಅವರು ತೋರಿದಂತಹ ಭಕ್ತಿ ಅವೆಲ್ಲವೂ ಸಹ ಈ ಪೀಠಕ್ಕೆ ಗೊತ್ತಿರೋದ್ರಿಂದ ಅವರ ಪರವಾಗಿ ಮರಣೋತ್ತರವಾಗಿ ಹರಿಹರ ಪೀಠ ಪ್ರಶಸ್ತಿಯನ್ನು ಇವತ್ತು ಅವರಿಗೆ ರೋಜಾ ಷಣ್ಮುಗಂ ಅವರಿಗೆ ಕೊಡ್ತಾ ಇದ್ದೇವೆ. ಅವರ ಮಗ ಶಬರೀಶ್ ಅವರು ಲಂಡನ್ನಲ್ಲಿ ಇರೋದು. ಈ ಸನ್ನಿಧಾನದ ಆಹ್ವಾನಕ್ಕೆ ಅವರು ಅಲ್ಲಿಂದ ಬಂದು ಇಲ್ಲಿ ಕೆಲವು ದಿನಗಳ ಅಯ್ಯಪ್ಪನ ಸೇವೆಯನ್ನು ಮಾಡಿಕೊಂಡು ಇದ್ದಾರೆ, ಹಾಗೆ ಬಂದಿದ್ದಾರೆ. ಈ 4 ಜನ ಪ್ರಶಸ್ತಿನಲ್ಲಿ ಇವತ್ತು ಒಂದು ಮುಜೀಬ್ ಅವರಿಗೆ ಹೋಗ್ತಾ ಇದೆ. ಇವತ್ತು ನಿನ್ನೆ ಅಲ್ಲ, ಈ ಕ್ಷೇತ್ರಕ್ಕೆ ಸೇವೆಯನ್ನು ಮಾಡ್ಕೊಳ್ತಾ ಬರೋದ್ರ ಜೊತೆಯಲ್ಲಿ ನಾನು ಮೊನ್ನೆ ಅವ್ರು ಬಂದಾಗಲೂ ಹೇಳಿದೆ, ಸುಮಾರಷ್ಟು ಕೆಲಸ ಆಗಲಿಕ್ಕಿದೆ ನೋಡಿ. ಇಲ್ಲಿ ಎಷ್ಟು ಧೂಳು ಎದ್ದೇಳ್ತಾ ಇದೆ, ಇಲ್ಲೆಲ್ಲ ಕ್ಯೂನಲ್ಲಿ ನಿಂತವರು ಊಟಕ್ಕೆ ಹೋಗ್ಬೇಕಾದ್ರೆ ಧೂಳು ಹೇಳುತ್ತೆ, ಏನಾದ್ರು ಮಾಡಬೇಕು. ಅದಕ್ಕೆ ಅವ್ರು ಒಂದೇ ಮಾತು ಹೇಳಿದ್ರು, ಇದಕ್ಕೆ ಏನು ಮಾಡಬೇಕು, ಅದು ಯಾವ ಥರ ಮಾಡಬೇಕು ಹೇಳಿ ಸ್ವಾಮಿ, ನಾನು ಮಾಡಿಕೊಡ್ತೀನಿ ಅಂತ. ಅಷ್ಟು ದುಡ್ದಿದ್ರಲ್ಲಿ ದುಡಿಮೆಯನ್ನು ದೇವರಿಗೆ ಹಂಚುವಂಥವ್ರಿಗೆ ಸಿಕ್ಕೋದು ಬಹಳ ಕಡಿಮೆ. ಹಾಗಾಗಿ ನೀವೆಲ್ಲರೂ ಅವರಿಗೆ ಒಂದು ಚಪ್ಪಾಳೆನ ಮುಜೀಬ್ ಅವರಿಗೆ ಒಪ್ಪಿಸಬೇಕು. ಹಾಗೆ ನಮ್ಮ ಈ ಕ್ಷೇತ್ರ ಬಹಳ ಚಿಕ್ಕದು ಗ್ರಾಮ ಪಂಚಾಯತ್. ಈ ಗ್ರಾಮದಲ್ಲಿ ಒಂದು ಬಹಳ ಹಳೆಯ ದೇವಸ್ಥಾನ ಹೊಂದಿದೆ, ಸಮಕಾಲೀನ. ಆ ದೇವಿ ಇದ್ದದ್ದು ಬಹಳಷ್ಟು ಜನಕ್ಕೆ ಪರಿಚಯನೇ ಇಲ್ಲ. ಇತ್ತೀಚೆಗಂತೂ ಅದು ಬಹಳಷ್ಟು ಹೆಸರನ್ನು ಮಾಡಲಿಕ್ಕೆ ಅಲ್ಲಿ ಶ್ರಮವಹಿಸಿ ದುಡಿತಾ ಇದ್ದದ್ದು ನಮ್ಮ ಹುಡುಗ ಆದರ್ಶ. ಊರಿನವರಿಗೆ ಆದರ್ಶ ಗೌಡ, ಆದರೆ ನಮಗೆ ಪೀಠಕ್ಕೆ ಮಗ. ಹಾಗಾಗಿ ಬಹಳ ಒಳ್ಳೆಯ ಒಂದು ಧಾರ್ಮಿಕವಾಗಿ ಸೇವೆಯನ್ನು ಮಾಡ್ಕೊಳ್ತಾ ಎಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡು ಬಂದವರು. ಅವರು ಸಹ ಇವತ್ತು ಕ್ಷೇತ್ರಕ್ಕೆ ಬಂದು ಅತಿಥಿಗಳಾಗಿದ್ದಾರೆ. ಹಾಗೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಗೋಪಾಲ ಉದಯ್ ಅವರು ತನ್ನೆಲ್ಲ ಸದಸ್ಯರ ಜೊತೆಯಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಬೇಲೂರು ನೆನಪಿಸ್ಕೊಂಡ್ರೆ ಅಯ್ಯಪ್ಪ ಸ್ವಾಮಿ ನೆನಪಿಸ್ಕೊಳ್ಳೋ ರೀತಿಯಲ್ಲಿ ಇವತ್ತು ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಿದವರು ಪಾಪಣ್ಣ ಗುರುಸ್ವಾಮಿಗಳು. ಹಾಗೆ ಮಂಡ್ಯದಲ್ಲಿ ಒಂದು ಆಶ್ರಮವನ್ನು ನಡೆಸ್ತಾ ಜ್ಞಾನಾಶ್ರಮದ ಆ ಪೀಠದಲ್ಲಿ ಇದ್ದಂಥವರು ಜ್ಞಾನಾಯಪ್ಪನಿಗೆ ಒಂದಿಷ್ಟು ನೀವು ಈ ಕ್ಷೇತ್ರಕ್ಕೆ ಮಾಡಿದ್ರೆ ಈ ನಮ್ಮ ಮಲೆನಾಡಿನ ಜನರಿಗೆ ಮಾಡೋದಕ್ಕಾಗತ್ತೆ. ಯಾಕೆಂತಂದರೆ ಈ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ನಮ್ಮ ಜ್ಞಾನೇಂದ್ರವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರೇ ಕಳೆದ ಸರ್ತಿ ಗೃಹ ಮಂತ್ರಿಗಳಾಗಿ ಬಂದಾಗ ಭಾಷಣದಲ್ಲಿ ಹೇಳಿದರು, ತೀರ್ಥಹಳ್ಳಿ ಕ್ಷೇತ್ರದಲ್ಲೇ ಬಹಳ ದೊಡ್ಡದು 2 ಜಾತ್ರೆ ನಡೆಯೋದು, ಒಂದು ತೆಪ್ಪೋತ್ಸವ, ಇನ್ನೊಂದು ಬೆಜ್ವಳ್ಳಿ ಅಯ್ಯಪ್ಪನ ಉತ್ಸವ ಅಂತ. ಬಹಳಷ್ಟು ಜನ ನಾವು ರಾಜಕಾರಣಿಗಳನ್ನು ನೋಡ್ತೀವಿ. ನಾನು ಈ ಕ್ಷೇತ್ರಕ್ಕೆ ಎಂತೆಂಥ ಮಂತ್ರಿಗಳನ್ನ ಕರ್ಕೊಬಂದಿದ್ದೀವಿ, ಎಂತೆಂಥ ಸ್ಟಾರ್ಗಳನ್ನ ಕರ್ಕೊಬಂದಿದ್ದೀವಿ, ಎಂತೆಂಥ ಸಾಧಕರು ಈ ವೇದಿಕೆಗೆ ಬಂದಿದ್ದಾರೆ. ಬಹಳ ನಾವು ನೋಡ್ತೀವಿ. ವಿನಯ್ ಗುರೂಜಿಯವರಿಗೆ ಅನುಭವ ಇರ್ತದೆ. ಅವ್ರನ್ನ ಕರ್ಕೊಬಂದಾಗ ಈ ಸುತ್ತಮುತ್ತ ಇರೋರು ನಮ್ಮವರೇ ಅಪಾಸೆ ಮಾಡ್ತಕ್ಕಂಥದ್ದು ನಾವು ಕೇಳಿದ್ದೀವಿ. ಅದನ್ನು ಮೀರಿ ಅವ್ರು ನಮಗೆ ಹೇಳ್ಬಿಟ್ಟು ಹೋಗ್ತಾರೆ. ಯಾಕೆಂತಂದ್ರೆ ಅವ್ರು ನಮ್ಮ ಮೇಲೆ ಭಕ್ತಿ ಪ್ರೀತಿಗೆ ಬಂದಿರ್ತಾರೆ. ನಮ್ಗೆ ಅನ್ಸುತ್ತೆ, ಯೋಗ ಇಂಥ ವ್ಯಕ್ತಿ ನಾವೆಷ್ಟೋ ಪ್ರೀತಿ ನೋಡಿದ್ರೆ ಅವ್ರು ಹಿಂದ್ಗಡೆ ಹಿಂಗೆ ಹೇಳ್ತಾರ ಅಂತ ಅನ್ಸಿರುತ್ತೆ. ಆದರೆ ಜ್ಞಾನೇಂದ್ರ ಹಿಂದ್ಗಡೆಯಿಂದ ಹೇಳೋದು ಬೇಡೋದು ಬೇಕಾಗಿಲ್ಲ. ನನಗೆ ಗೊತ್ತಿಲ್ಲದಂಗೆ ಈ ಕ್ಷೇತ್ರಕ್ಕೆ ಕ್ಯಾಬಿನೆಟಲ್ಲಿ ಕೂತ್ಕೊಂಡು ಗಲಾಟೆ ಮಾಡಿದ ಒಂದು ಅಂಶ ನನ್ನ ಗಮನಕ್ಕೆ ಬಂದಿತ್ತು. ಅವ್ರು ಇವತ್ತಿಗೂ ಹೇಳಿಲ್ಲ, ನಾನು ಹೇಳಿಲ್ಲ.
ಏನಂತಂದ್ರೆ 2 ವರ್ಷದ ಹಿಂದೆ ಈ ಕ್ಷೇತ್ರಕ್ಕೆ ಜಾಗದ ಒಂದು ವ್ಯವಸ್ಥೆ ಆಗ್ಬೇಕಾದ್ರೆ ಕೆಬಿನೆಟಲ್ಲಿ ಪಾಸ್ ಆಗಬೇಕಾಗಿತ್ತು. ಅದು ಪಾಸ್ ಆಗಬೇಕಾದಾಗ ಅಯ್ಯೋ ಈಗ ಯಾವುದು ಕೊಡೋಕ್ಕಾಗ್ತಿಲ್ವಲ್ಲ ಹಾಗೀಗೆ ಅಂತೇಳಿ ಯಾರೋ ಅಬ್ಜೆಕ್ಷನ್ ತಗೊಂಡಾಗ ಅಷ್ಟು ವರ್ಷದಿಂದ ನಡೀತಾ ಇರುವಂಥ ಉತ್ಸವದ ಊರದು, ಅದು ಅಲ್ಲದೆ ಇಡೀ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು. ನೀವು ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ಅದು ನಮ್ಮೂರಿಂದ ಬೇಕೇ ಬೇಕು ಅಂತ ಹೇಳಿ ಮಾಡಿದಂಥ ವ್ಯಕ್ತಿ ನಮ್ಮ ಜ್ಞಾನೇಂದ್ರ. ನಾವು ಅವ್ರಿಗೆ ಹೇಳೋಕ್ಕೆ ಹೋಗಿರಲಿಲ್ಲ. ಅದು ಪ್ರೀತಿ ಅಂದರೆ ನಾವು ಹೇಳಿ ಮಾಡಿಸೋದು ಬೇರೆ, ಹೇಳದೆ ಮಾಡುವಂಥದ್ದು ಇದೆಯಲ್ಲ ಅದು ಅವರು ಆ ಕ್ಷೇತ್ರದ ಮೇಲೆ ಇಟ್ಟಿರುವಂಥ ಭಕ್ತಿ ಪ್ರೀತಿ ಅದು. ಆಮೇಲೆ ನನಗದು ವರ್ತಮಾನ ಗೊತ್ತಾಯಿತು, ಅಲ್ಲಿದ್ದ ವಿಷಯ ನನಗೆ ತಿಳಿತು. ಯಾಕೆಂತಂದರೆ ಈ ಕ್ಯಾಬಿನೆಟ್ ಅವ್ರ ಜೊತೆ ಬಹಳ ಒಡನಾಟ ಹತ್ರ ನನಗೂ ಇದೆ, ರಾಜಕೀಯದಲ್ಲಿರೋದಿಲ್ಲ ಅಷ್ಟೇ. ಆದರೆ ಖುಷಿ ಆಯ್ತು ನನಗೆ, ಇಂಥವ್ರು ಇದ್ದೀರಿ ಅಂತಂದಾಗ ನೀವೆಲ್ಲ ಸೇರಿ ಇನ್ನಷ್ಟು ಕ್ಷೇತ್ರಕ್ಕೆ ಒಂದಿಷ್ಟು ನಿಮ್ಮ ಕೊಡುಗೆಗಳನ್ನು ಕೊಟ್ಟರೆ ಅದು ಜನರಿಗೆ ಮುಟ್ಟುತ್ತೆ. ಸನ್ಯಾಸಿಗಳಿಗೆ ಕೊಟ್ಟಿದ್ದು ಸಮಾಜಕ್ಕೆ ಹೋಗಿ ಸೇರುತ್ತೆ. ಹಾಗಾಗಿ ಸನ್ಯಾಸಿಗಳಿಗೆ ಮಾಡಿದ್ದು ಅದು ಯಾವತ್ತಿದ್ರೂ ಸಮಾಜಕ್ಕೆ ಹೋಗುತ್ತೆ, ನಿಮ್ಮ ಊರಿಗೆ ನಿಮ್ಮ ನಾಡಿಗೆ ಆಗುತ್ತೆ ಅಂತ ಹೇಳ್ತಾ ಬಹಳಷ್ಟು ತಾಳ್ಮೆಯಲ್ಲಿ ನೀವೆಲ್ಲ ಜನರು ಇವತ್ತು ಬಂದಿದ್ದೀರಿ. ಈ ಸನ್ನಿಧಾನದಲ್ಲಿ ಈಗ ಅಡ್ಡಪಲ್ಲಕ್ಕಿ ಉತ್ಸವ 6 ಗಂಟೆಗೆ ಪ್ರಾರಂಭ ಆಗುತ್ತೆ. ನಿಮಗೆಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಎಷ್ಟು ಚಂದವಾದಂಥ ಗರುಡ ದರ್ಶನ ಆಯಿತು ನೋಡಿ. ಶಬರಿಮಲೆಯಲ್ಲೂ ಇಷ್ಟು ಸುಲಭವಾಗಿ ಇಷ್ಟು ಹತ್ತಿರದಲ್ಲಿ ಗರುಡ ದರ್ಶನ ಆಗೋಕ್ಕೆ ಸಾಧ್ಯ ಇಲ್ಲ. ನೀವು ಇವತ್ತು ದುಡ್ಡಿದ್ರೆ ಸಿಂಹ ತರ್ಬೋದು, ಹುಲಿ ತರ್ಬೋದು, ಆನೆ ತರ್ಬೋದು, ಏನು ಬೇಕಾದ್ರೂ ತರ್ಬೋದು, ಮಾಡ್ಬೋದು. ಟೆಕ್ನಾಲಜಿ ಭಾಳಷ್ಟು ಇದೆ. ಆದರೆ ಇಂಥ ಒಂದು ಹಳ್ಳಿಯಲ್ಲಿ, ಇಂಥ ಒಂದು ಗುಡಿಯಲ್ಲಿ, ಇಂಥ ಸಂದರ್ಭದಲ್ಲಿ ಆಭರಣ ಬರ್ತಾ ಇದೆ ಅಂತ ಹೇಳಿ ಗರುಡಕ್ಕೆ ಯಾರು ಸ್ವಾಮಿ ಫೋನ್ ಮಾಡಿ ಹೇಳೋಕ್ಕೆ ಸಾಧ್ಯ? ಯಾರು ಅದಕ್ಕೆ ಅಡ್ರೆಸ್ ಕೊಡ್ಲಿಕ್ಕೆ ಸಾಧ್ಯ? ಇಂಥಲ್ಲೇ ದೇವಸ್ಥಾನ ಇದೆ ಅಂತ ಅದಕ್ಕೆ ಯಾರು ಹೇಳೋಕ್ಕೆ ಸಾಧ್ಯ? ಆಮೇಲೆ ಇವತ್ತು 14ನೇ ತಾರೀಕು ಅಂತ ಯಾರು ಕ್ಯಾಲೆಂಡರ್ ತೋರಿಸಿರೋದು? ಈಗ 12 ಗಂಟೆಗೆ ಹೊರಡ್ತು ಆಭರಣ ಅಂತ ಯಾರು ಹೇಳೋಕ್ಕೆ ಸಾಧ್ಯ? ಇದು ಒಂದು ದಿನದ ಕಾಕತಾಳೀಯ ಅಲ್ಲ. ಪ್ರತಿ ವರ್ಷ ಅದನ್ನು ನೋಡೋದಕ್ಕೋಸ್ಕರ ಈ ಜನಸಮೂಹ 11ವರೆಗೆ ಇಡೀ ಬೆಜ್ಜಳ್ಳಿ ಜಾಮ್ ಪ್ಯಾಕ್ ಆಗೋದು. ಇದು ಬಹಳ ವಿಚಿತ್ರ. ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಅದನ್ನು ನೋಡಿದರು ವಿನಯ್ ಗುರೂಜಿಯವರು. ಭಾಳ ಅದನ್ನು ಕಣ್ತುಂಬಿಕೊಂಡ್ರು, ಕಣ್ಣಾರೆ ನೋಡಿದ್ರು, ಖುಷಿಪಟ್ಟರು. ಅದನ್ನು ಜನಗಳು ಕೂಗಿದ್ರು, ಸ್ವಾಮಿಯೇ ಶರಣಮಯ್ಯಪ್ಪ. ಅಲ್ಲಿಗೆ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಇಷ್ಟು ಒದ್ದಾಟ ಮಾಡಬೇಕಾದ್ರೆ, ನಾವೆಲ್ಲ ವ್ಯವಸ್ಥೆ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಇಂಥದ್ದೊಂದು ನಿಮ್ಮನ್ನು ಈ ಹರ್ಷೋದ್ಗಾರ ನೋಡಿದಾಗ ಖುಷಿಯಾಗಿದೆ. ಈ ಖುಷಿಗೆ ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಸ್ವಾಮಿ ಅಯ್ಯಪ್ಪ ಎಲ್ಲರಿಗೂ ಭಕ್ತರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಿದೆ, ಕೊರೋನಾ ಅಂತ ಸಮಯದಲ್ಲಿ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಯಾರು ಹೋಗ್ಲಿಲ್ಲ. ಅಂತ ಟೈಮಲ್ಲಿ ಸ್ವಾಮಿ ಅಯ್ಯಪ್ಪನ 2ನೇ ಸನ್ನಿಧಿ, ದೇಶದಲ್ಲೇ 2ನೇ ಸನ್ನಿಧಿ ಅಂತ ಪ್ರಸಿದ್ಧಿ ಪಡೆದಿರುವಂತ ಈ ಸ್ವಾಮಿ ಅಯ್ಯಪ್ಪನ ಸನ್ನಿಧಿ ಭಕ್ತರಿಗೂ ಕೂಡ ಒಳ್ಳೇದು ಮಾಡ್ತಾ ಬಂದಿದೆ. ನಾವು ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ನಾವು ಮೂಲತಃ ಚನ್ನಗಿರಿಯವರು. ಭಕ್ತರು ಬಹಳ ಜನ ಬರ್ತಾರೆ. ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಪೂಜೆ ಪುನಸ್ಕಾರಗಳನ್ನ ಇಲ್ಲಿ ನೋಡ್ತಾರೆ. ಪವಾಡ ಅಂತ ಹೇಳಿದ್ರೆ ಗಗನದಲ್ಲಿ ಗರುಡ ದರ್ಶನ ಏನಿದೆ ಅದು ತುಂಬಾ ವಿಶೇಷವಾಗಿದೆ. ಅದು ಗರುಡ ದರ್ಶನ ಆಗೋದು ತುಂಬಾ ಇದಲ್ಲ ಅದು ತುಂಬಾನೇ ಇದಿದೆ ನಮ್ಮ ಹತ್ರ. ಸೊ ಬೇರೆ ಪ್ರಾಣಿಗಳನ್ನ ನೋಡ್ಬೋದು, ಬಟ್ ಗರುಡನ ಬೇರೆ ದಿವಸ ಇದು ಇವತ್ತು ಬಿಟ್ರೆ ಬೇರೆ ನೋಡ್ಲಿಕ್ಕೆ ಆಗಲ್ಲ ಇಲ್ಲಿ. ಅದು ತುಂಬಾ ವಿಶೇಷ ಇದೆ. ಅದ್ರ ಜೊತೆಗೆ ಮಾಯಾ ಪಲ್ಲಕ್ಕಿ ಅಂತ ಒಂದು ನಡೀತಿದೆ. ಅದು ಮಾಯಾ ಪಲ್ಲಕ್ಕಿ ತುಂಬಾ ವಿಶೇಷವಾಗಿದೆ. ನಾವು ಏನೇ ಅರ್ಕೆ ಇದ್ರು ಮಾಯಾ ಪಲ್ಲಕ್ಕಿ ಮುಂದೆ ನಾವು ಇದು ನಿವೇದನೆ ಮಾಡ್ಕೋಬಹುದು. ಅದು ಆದಷ್ಟು ಬೇಗ ಶೀಘ್ರವಾಗಿ ನೆರವೇರ್ತಂತ ಪ್ರತೀತಿ ಇದೆ. ಸುಮಾರು ಜನ ನಾವು ನೋಡಿದೀವಿ ಸಹ. ಅದು ಕಣ್ಣಾರೆ ನಮ್ಮ ಅನುಭವಕ್ಕೆ ಬಂದಿದೆ, ನಮಗೂ ಅದರ ಅನುಭವ ಆಗಿದೆ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.